ಆಧುನಿಕೋತ್ತರ ಅನ್ನೋದು ಇಲ್ಲ. ಏಕೆಂದರೆ ಹಬರ್ಮಾಸ್ ಥರದ ಚಿಂತಕರು ಆಧುನಿಕತೆ ಅನ್ನೋದು ಒಂದು ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಅಂತ ಹೇಳಿ ಭಾಳ ಹಿಂದೆ ಹೇಳಿದ್ರು ಅವರು. ಆ ನಂತರದ ದಿನಗಳಲ್ಲಿ ನಾವು ನೋಡ್ತಾ ಬಂದ ಹಾಗೆ ಆಧುನಿಕತೆ ಅನ್ನೋದು ಒಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತೇಳಿ ಅನಿಸೋದಕ್ಕೆ ಶುರುವಾಗಿದೆ. ನನಗೆ ಯಾಕೆ ಈ ಕಾರ್ಯಕ್ರಮ ಈಗ ಮುಖ್ಯ ಅನಿಸ್ತಾ ಇದೆ ಅಂಥೇಳಿ ಮತ್ತು ಆಧುನಿಕತೆ ಹಾಗೂ ಅಸ್ಮಿತೆಯ ಅನ್ವೇಷಣಾ ಕ್ರಮಗಳು ಬಗ್ಗೆ ನಡೀತಿರುವ ಈ ಕಾರ್ಯಕ್ರಮ ಇದೆಯಲ್ಲ, ಇದು ಸರಳವಾದ ಸಬ್ಜೆಕ್ಟ್ ಅಲ್ಲ. ಆದರೂ 10-15 ನಿಮಿಷದಲ್ಲಿ ಮಾತಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮುಂದಿನವರು ಮಾತಾಡಬೇಕಾಗಿದೆ. ಆಧುನಿಕತೆ ಅನ್ನೋದು ಒಂದು ಎಟರ್ನಲ್ ಆಗಿರುವಂಥ ಒಂದು ಪ್ರಕ್ರಿಯೆ, ಅದು ನಿಂತ ನೀರಲ್ಲ ಅದು ಅಂತ. ಪೋಸ್ಟ್ ಮಾಡರ್ನ್ ಅನ್ನೋದು ಇಲ್ಲವೇ ಇಲ್ಲ ಅದು. ಹಾಗಾಗಿ ಆಧುನಿಕೋತ್ತರ ಅಂತೇನು ನನ್ನ ಗುರುಗಳು DR ನಾಗರಾಜ್ ಅವರ ಆದಿಯಾಗಿ ಅನೇಕರು ಹೇಳ್ತಾ ಇದ್ರು, ಅದು ಸರಿಯಾದ ವ್ಯಾಖ್ಯಾನ ಅಲ್ಲ ಅಂತ ನಮಗೆ ಈಗ ಅನಿಸೋದಕ್ಕೆ ಶುರುವಾಗಿದೆ. ಅದು ಆಧುನಿಕೋತ್ತರ ಅನ್ನೋದು ಇಲ್ಲ. ಏಕೆಂದರೆ ಹಬರ್ಮಾಸ್ ಥರದ ಚಿಂತಕರು ಆಧುನಿಕತೆ ಅನ್ನೋದು ಒಂದು ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಅಂತ ಹೇಳಿ ಭಾಳ ಹಿಂದೆ ಹೇಳಿದ್ರು ಅವರು. ಆ ನಂತರದ ದಿನಗಳಲ್ಲಿ ನಾವು ನೋಡ್ತಾ ಬಂದ ಹಾಗೆ ಆಧುನಿಕತೆ ಅನ್ನೋದು ಒಂದು ನಿರಂತರವಾದಂತಹ ಪ್ರಕ್ರಿಯೆ ಅಂತೇಳಿ ಅನಿಸೋದಕ್ಕೆ ಶುರುವಾಗಿದೆ. ಹಾಗಾಗಿ ಈಗ ಆಧುನಿಕತೆ ಅನ್ನೋದು ಈ ಕ್ಷಣದ್ದು ಅಲ್ಲ ಅದು ಅಂತ. ಆಧುನಿಕತೆ ಅನ್ನೋದು ನಿರಂತರವಾಗಿ ಮನುಷ್ಯರ ಒಟ್ಟಾರೆ ವಿಕಾಸದಲ್ಲಿ ಅದು ಅನೇಕ ಮಜಲುಗಳನ್ನು ದಾಟಿ, ಅನೇಕ ಹಂತಗಳನ್ನು ದಾಟಿ ಇಲ್ಲಿವರೆಗೂ ಬಂದು ನಿಂತಿದೆ. ಕಾರ್ಯಕ್ರಮದ ಒಟ್ಟು ಈ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಮೇಡಮ್ ಅವರು ಕೂಡ ನನಗೆ ಒಂಥರ ಅವರು ಗಾರ್ಗಿಯವ್ರ ಥರ ಕಾಣ್ತಿದ್ದಾರೆ. ಗಾರ್ಗಿ ವಾಚಕ್ನವಿ ಅಂತೇಳಿ ಒಂದು ಬ್ರಹ್ಮವಾದಿನಿ. ಭಾರತದ ತತ್ವಶಾಸ್ತ್ರದ ಪ್ರಸ್ಥಾನಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಹೆಸರದು ಅಂತ. ಹಿಂದೆ ಪ್ರಭುತ್ವಗಳು ಮನುಷ್ಯರನ್ನ ಮೂಢನಂಬಿಕೆಗಳಲ್ಲಿ ಮತ್ತು ಕಟ್ಟುಗಳಲ್ಲಿ ಕಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಗ ಅದರ ವಿರುದ್ಧ ದಂಗೆ ಎದ್ದಂತಹ ಬಹಳ ದೊಡ್ಡ ಚಿಂತಕಿ ಮತ್ತು ತತ್ವಜ್ಞಾನಿ, ತತ್ವಮೀಮಾಂಸಕಿ ಗಾರ್ಗಿ. ಯಾಕೆ ಆ ಹೆಸರನ್ನು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ, ಕಳೆದ 3000 ವರ್ಷಗಳ ಇತಿಹಾಸದಲ್ಲಿ ಕ್ರಿಸ್ತಪೂರ್ವ 7-8ನೇ ಶತಮಾನದಲ್ಲಿ ಬದುಕಿದ್ದಾಕೆ ವಾಚಕ್ನವಿ ಎನ್ನುವ ಋಷಿಯ ಮಗಳು. 3000 ವರ್ಷಗಳಲ್ಲಿ ಅನೇಕ ಮಹಿಳೆಯರು ಮಹಿಳಾ ವಿಮೋಚನೆಗೂ ಹಾಗೂ ಸಮಾಜದ ವಿಮೋಚನೆ ಎರಡಕ್ಕೂ ಕೂಡ ಏಕಕಾಲದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅಂತ. ಮೊನ್ನೆ ಫ್ರಾನ್ಸ್ನಲ್ಲಿ ಅರೆಬೆತ್ತಲೆ ನಿಂತು ಹೆಣ್ಮಕ್ಳು ಫ್ಯಾಸಿಸಮ್ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅವರು ಫ್ಯಾಸಿಸಮ್ ಅನ್ನೋದೊಂದು ಎಪಿಡೆಮಿಕ್ ಥರ ಬೆಳೀತಾ ಇದೆ, ಸರ್ವಾಧಿಕಾರ ಅನ್ನೋದು ಒಂದು ಎಪಿಡೆಮಿಕ್ ಥರ ಬೆಳೀತಾ ಇದೆ ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ರು ಅವರು ಅಂತ. ಹಾಗಾಗಿ ನಮಗೆ ಗೊತ್ತಿರುವ ಈ 3000 ವರ್ಷಗಳ ಇತಿಹಾಸದಲ್ಲಿ ಈ ಹೆಣ್ಮಕ್ಳು ಮಾಡಿರುವಂತಹ ದಿಟ್ಟ ಹೋರಾಟವನ್ನು ನಾವು ಈ ಕ್ಷಣದಲ್ಲಿ ನಾವು ನೆನಪಿಸ್ಕೊಳ್ಳಬೇಕಾಗಿದೆ. ಹಾಗಾಗಿ ಅವರೆಲ್ಲರಿಗೂ ನಾವು ತಲೆಬಾಗಿ ನಮಸ್ಕರಿಸಲೇಬೇಕಾಗಿದೆ. ಏಕೆಂದರೆ ಹಿಂದೆ ಸ್ಟೇಟ್ಗಳು, ನಾನು ಆಗಲೇ ಹೇಳಿದ ಹಾಗೆ, ಮನುಷ್ಯರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಇದ್ವು. ಆ ಕಾರಣಕ್ಕೇ ಚಾಣಕ್ಯ ಥರದ ವಿದ್ವಾಂಸರುಗಳು ಚಂದ್ರಗುಪ್ತ ಮೌರ್ಯನಿಗೆ ಮತ್ತು ಅವರ ತಂದೆಗೆ ಕೊಟ್ಟಂತಹ ಉಪದೇಶಗಳಲ್ಲಿ ಮೂಢನಂಬಿಕೆಗಳು, ನರಬಲಿಗಳು ಇತ್ಯಾದಿಗಳನ್ನು ಹೇಳಿದರು ಅವರು. ಆದರೆ ಆಧುನಿಕ ಸಂದರ್ಭದಲ್ಲಿ ಪ್ರಭುತ್ವಗಳು ಸಮಾಜಕ್ಕಿಂತ ಹೆಚ್ಚು ಪ್ರೋಗ್ರೆಸಿವ್ ಆಗಿ ಭಾರತದಲ್ಲಂತೂ ಯೋಚನೆ ಮಾಡಿರೋದು ಕಂಡು ಬಂದಿದೆ ನಮಗೆ ಅಂತ. ಆ ಕಾರಣಕ್ಕೇ ಸತಿ ಪದ್ಧತಿ ನಿಷೇಧ ಮಾಡಿದ್ದು, ವರದಕ್ಷಿಣೆ ಪದ್ಧತಿ ನಿಷೇಧ ಮಾಡೋದಕ್ಕೆ ಹೊರಟದ್ದು, ಮತ್ತು ಬಾಲ್ಯ ವಿವಾಹದ ನಿಷೇಧದಂತಹ ಪದ್ಧತಿಗಳು, ಆಸ್ತಿಯಲ್ಲಿ ಹಕ್ಕು ಇತ್ಯಾದಿಗಳು ಸಾಧ್ಯ ಆಗಿದ್ದು ಅಂತ. ಹಾಗಾಗಿ ಇಂಡಿಯನ್ ಸ್ಟೇಟ್ಸ್ ಆರ್ ಲಿಮಿಟೆಡ್ ಟೈಮ್ನಲ್ಲಿ ಕೂಡ ನಾವು ನೆನಪಿಸ್ಕೊಳ್ಳೋದಾದರೂ ಕೂಡ ಇಂಡಿಯನ್ ಸ್ಟೇಟ್ಸ್ ಆರ್ ಮೋರ್ ಪ್ರೋಗ್ರೆಸಿವ್ ದ್ಯಾನ್ ಸೊಸೈಟೀಸ್ ಅಂತೇಳಿ ನನಗೆ ಅನಿಸಿದೆ. ಹಾಗಾಗಿ ಅರಸು ಅವರನ್ನು ಮತ್ತು ಅಂಬೇಡ್ಕರ್ ಅವರನ್ನು ನಾವು ಮರೆಯುವಾಗ ಇಲ್ಲ ನಾವು. ಏಕೆಂದರೆ ಅನೇಕ ಇದನ್ನು ಬಿಡುಗಡೆಯ ಹಾದಿಗಳನ್ನು ತೆರೆದು ಕೊಟ್ಟವರು. ಹಿಂದೂ ಕೋಡ್ ಬಿಲ್ಲಲ್ಲಿ ಅವರು ಹೇಳಿದ್ದವನ್ನು ಆನಂತರದ ಅವಧಿಯಲ್ಲಿ ಅವುಗಳನ್ನ ಅನುಷ್ಠಾನ ಮಾಡೋದಕ್ಕೂ ಪ್ರಯತ್ನ ಮಾಡಿದ್ದಾರೆ. ಇನ್ನು ಎರಡನೇ ಮುಖ್ಯವಾದಂತಹ ನನಗೆ ಅನಿಸುವ ಮುಖ್ಯವಾದ ಸಂಗತಿ ಏನು ಅಂತಂದರೆ, ಕಳೆದ 2-2.5 ಸಾವಿರ ವರ್ಷಗಳ ಇತಿಹಾಸದಲ್ಲಿ ಯಾವ ವಿಚಾರವನ್ನು, ಯಾಕೆ ಆಧುನಿಕತೆ ಅನ್ನೋದು ಒಂದು ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಅಂತೇಳಿ ನನಗೆ ಅನಿಸ್ತಿದೆ ಈ ಸಂದರ್ಭದಲ್ಲಿ ಅಂತ ಅನಿಸುತ್ತೆ ಅಂದರೆ,
ಇವತ್ತು ಯಾವುದು ಫ್ಯೂಡಲಿಸಮ್ನ ಸಂಕೇತ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೆವೋ, ಭಕ್ತಿ ಮತ್ತು ಶೃಂಗಾರ ಇವೆರಡೂ ಕೂಡ ಒಂದು ಕಾಲದಲ್ಲಿ ಅವು ದಂಗೆಯ ರೂಪಕಗಳಾಗಿದ್ವು ಮತ್ತು ದಂಗೆಯ ಮಾದರಿಗಳಾಗಿದ್ವು, ಪ್ರತಿಭಟನೆಯ ಮಾದರಿಗಳಾಗಿದ್ವು. ಇಂದ್ರನ ಒಂದು ಭೋಗ ಸಂಸ್ಕೃತಿ ಮತ್ತು ಅತ್ಯಾಚಾರದಂತಹ ಹೀನ ಸಂಸ್ಕೃತಿಯ ವಿರುದ್ಧ ದಂಗೆ ಎದ್ದ ಭಾಗವತರು, ಲೋಹಿಯಾ ಅವರ ಪ್ರಕಾರ ಭಾಗವತರು ಮತ್ತು ಭಾಗವತಿಕೆಯನ್ನು ಮಾಡಿದಂಥ ಅನೇಕ ವಿದ್ವಾಂಸರುಗಳು ಭಕ್ತಿ ಮತ್ತು ಶೃಂಗಾರದ ಮೂಲಕ ಸಮಾಜದ ಬಿಡುಗಡೆಗೆ ಹೋರಾಟ ಮಾಡಿದರು. ಅಕ್ಕಮಹಾದೇವಿ ಮತ್ತು ಮೀರಾ ಅದಕ್ಕೆ ಅತ್ಯುತ್ತಮವಾಗಿರುವಂಥ ಉದಾಹರಣೆಗಳು ಅಂಥೇಳಿ ನನಗೆ ಅನಿಸ್ತಿದೆ ಅಂತ. ವಚನಕಾರರು ಭಕ್ತಿ ಎಂಬುದು ತೋರುಂಬ ಲಾಭ ಅಂತ ಹೇಳಿದಾಗಲೂ ಕೂಡ ಭಕ್ತಿ ಅನ್ನೋದನ್ನು ಒಂದು ಬಿಡುಗಡೆಯ ರೂಪಕವಾಗಿ, ಬಿಡುಗಡೆಯ ದಾರಿಯಾಗಿ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರು ಅಂಥೇಳಿ ನನಗೆ ಅನಿಸ್ತಿದೆ ಅಂತ. ಹಾಗಾಗಿ ಈ ಥರದ ಅನೇಕ ಮಾದರಿಗಳ ಬಗ್ಗೆ ಒಂದು ದೀರ್ಘವಾದಂತಹ ಒಂದು ಚಿಂತನಾ ಕ್ರಮಗಳು ಕನ್ನಡದಲ್ಲಿ ಇವತ್ತು ರೂಪುಗೊಳ್ಳಬೇಕಾಗಿರುವಂಥ ಅನಿವಾರ್ಯತೆ ಇದೆ ಇದು ಅಂತ. ಯಾಕೆಂದರೆ ಭಾಳ ಸರಳವಾಗಿ ಮತ್ತು ನ್ಯಾರವಾಗಿ ನಾವು ಯೋಚನೆಗಳನ್ನು ಮಾಡ್ತಾ ಇದ್ದೇವೆ ನಾವು. ಹಾಗಾಗಿ ಆಧುನಿಕತೆ ಅನ್ನೋದು ನಿರಂತರವಾಗಿ ಅನ್ವೇಷಿಸಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಇದೆ ಇವತ್ತಿಗೆ ಅಂತ. ಇಲ್ಲದೆ ಹೋದರೆ ನಾವು ಮತ್ಯಾವುದೋ ಒಂದು ಟ್ರ್ಯಾಪ್ಗೆ ಬೀಳ್ತಾ ಹೋಗ್ತೀವಿ. ಈ ಆಧುನಿಕತೆಯ ಒಂದು ನಿರಂತರವಾದಂತಹ ಒಂದು ಪ್ರಕ್ರಿಯೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು ಅಂತ. ಯಾಕೆಂದರೆ ಅವರು ಈ ಕ್ಷಣವನ್ನು ಮತ್ತು ತುರ್ತು ಇರುವಂತಹ ವಿಚಾರಗಳಿಗೆ ಹೆಚ್ಚು ಆದ್ಯತೆಗಳನ್ನು ಕೊಡ್ತಾ ಭವಿಷ್ಯದ ಕಡೆಗೆ ಯೋಚನೆ ಮಾಡ್ತಾರೆ. ಪಾಸ್ಟ್ ಅನ್ನೋದು ತುಂಬ ಸಾರಿ ಮಹಿಳೆಯರು ಒಂದು ಟ್ರ್ಯಾಪ್ ಅಂತಲೇ ಭಾವಿಸ್ತಾ ಬಂದಿದ್ದಾರೆ ಅಂತ, ಮಹಿಳಾ ಚಿಂತಕಿಯರು ಮತ್ತು ಮಹಿಳಾ ಮೀಮಾಂಸಕರು ಅಂತ. ಹಾಗಾಗಿ ಪರಂಪರೆಯಲ್ಲಿರುವ ಅನೇಕ ರ್ಯಾಷನಲ್ ಆದಂಥ ವಿಚಾರಗಳನ್ನು ತಗೊಂಡು ಮತ್ತು ಇರ್ಯಾಷನಲ್ ಆದಂತಹ ಅಂಶಗಳನ್ನು ಬಿಟ್ಟುಕೊಟ್ಟು ರ್ಯಾಷನಲ್ ಆದಂತಹ ಒಂದು ಸಂಗತಿಗಳನ್ನು ಮತ್ತು ತತ್ವವನ್ನು ನಾವು ಮುಂದಕ್ಕೆ ತಗೊಂಡು ಈ ಕ್ಷಣವನ್ನು ಮತ್ತು ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇದೆ ಅಂಥೇಳಿ ನನಗೆ ಅನ್ನಿಸ್ತಿದೆ ಅಂತ. ಇದು ನನ್ನ ಮೊದಲ ಭಾಗ ಇದು ಅಂತ. ಇನ್ನು 3-4 ನಿಮಿಷದಲ್ಲಿ ಮುಗಿಸ್ಬಿಡೋದಾದರೆ, ಇವತ್ತಿನ ಸಂದರ್ಭ ಇದೆಲ್ಲ ಬಹುಶಃ ಮೂರ್ತಿ ಅದನ್ನು ಪ್ರಸ್ತಾಪ ಮಾಡಬಹುದು. ಇವತ್ತಿನ ಸಂದರ್ಭ ಅಷ್ಟು ಸರಳವಾಗಿಯೂ ಮತ್ತು ನಮಗೆ ಅನುಕೂಲಕರವಾದಂತಹ ವಾತಾವರಣವೂ ಇಲ್ಲ ಅಂತ. ಯಾಕಂದರೆ ಕಳೆದ 20 ವರ್ಷಗಳಲ್ಲಿ ಜಗತ್ತಿನಲ್ಲಿ ಸಂಭವಿಸಿದಂತಹ ಘಟನೆಗಳು ನನ್ನನ್ನಂತೂ ಭಾಳ ಡಿಸ್ಟರ್ಬ್ ಮಾಡಿದ್ದಾವೆ ಅಂತ. ಬಹುಶಃ ನಿನ್ನೆಯಿಂದನೂ ಯಾರಾದರೂ ಮಾತಾಡಿರ್ಬೋದು ಅಂತ. ಯಾಕೆಂದರೆ ಮನುಷ್ಯ ಎಮಾನ್ಸಿಪೇಷನ್ ಬಗ್ಗೆ ನಮ್ಮ ಮೇಷ್ಟ್ರುಗಳು, ವಿದ್ವಾಂಸರುಗಳು ಯೋಚನೆ ಮಾಡ್ತಾಯಿದ್ರು ಅಂತ. ಅಂದರೆ ಮನುಷ್ಯ ವಿಮೋಚನೆಯ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ತಾ ಇದ್ರು. ಭಾರತದಲ್ಲೂ ಕೂಡ ಪರುಳೇಕರ್ ಥರದವರು, ಸಾವಿತ್ರಿ ಫುಲೆ ಅಂಥವರು ಅನೇಕರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ. ಆದರೆ ಇವತ್ತು ಎಮ್ಯಾನ್ಸಿಪೇಷನ್ ಅನ್ನೋದು ಒಂದು ಪರ್ಸ್ನಲ್ ಡಿಸ್ಟ್ರಕ್ಷನ್ ಕಡೆಗೆ ಹೋಗ್ತಿದೆ. ಪರ್ಸ್ನಲ್ ಎಮ್ಯಾನ್ಸಿಪೇಷನ್ ಅನ್ನೋದು ಒಂದು ಪರ್ಸ್ನಲ್ ಡಿಸ್ಟ್ರಕ್ಷನ್ ಕಡೆಗೆ ಹೋಗ್ತಾ ಇದೆ ಅಂತೇಳಿ ನನಗೆ ತುಂಬ ಗಾಬರಿ ಆಗ್ತಾ ಇದೆ ಅಂತ. ಯಾಕೆಂದರೆ ಜಗತ್ತಿನಲ್ಲಿ ಸಂಭವಿಸ್ತಿರುವಂತಹ ಘಟನೆಗಳು, AI ಥರದ ಘಟನೆಗಳು, ಸೋಷಿಯಲ್ ಮೀಡಿಯಾ ಥರದ ವಿದ್ಯಮಾನಗಳು ಏನಿದ್ದಾವೆ ಅದೊಂದು ಪಾಸಿಟಿವ್ ಆಗಿ ಟೂಲ್ ಆಗಿ ಬಳಸ್ತೀವಿ ಅಂತ ನಾವು ಏನು ಹೇಳಿದರೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ ನನಗೆ ಯಾಕೋ ಅಂತ. ಹಾಗಾಗಿ ಅದನ್ನು ಹೇಗೆ ಆ ಟ್ರ್ಯಾಪ್ನಿಂದ ಹೊರಗಡೆ ಬರೋದು ಅಂಥೇಳಿ ಇಲ್ಲಿರುವ ಲೇಖಕಿಯರು ಮತ್ತು ಚಿಂತಕರು ಅದನ್ನು ಕುರಿತು ಯೋಚನೆ ಮಾಡಬೇಕಾಗಿದೆ. ಇಲ್ಲ ಅಂತಂದರೆ ಮುಂದಿನ ದಿನಗಳು, ಮುಖ್ಯವಾಗಿ ಕಳೆದ 20-25 ವರ್ಷಗಳಲ್ಲಿ ಹುಟ್ಟಿದ ಮಕ್ಕಳು ಇವತ್ತು ಅನುಭವಿಸ್ತಿರುವಂತಹ ತಲ್ಲಣ ನಿಜಕ್ಕೂ ಭಯ ಹುಟ್ಟಿಸ್ತಾ ಇದೆ ಅಂತ. ಅಸ್ಮಿತೆ ಅಂತೇನು ನೀವು ಕರೆದಿದ್ದೀರಿ, ಅಸ್ಮಿತೆ ಅನ್ನೋದು ಅದು ವ್ಯಕ್ತಿ ವಿಘಟನೆಯ ಜೊತೆಯಲ್ಲಿಯೇ ಸಂಭವಿಸ್ತಾ ಇರುವಂತಹ ಒಂದು ದುರಂತದ ಸಂಗತಿ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಅಂತ. ಇದರ ಮಧ್ಯದಲ್ಲಿ ಕೂಡ ಕಳೆದ 20-25-30 ವರ್ಷಗಳಲ್ಲಿ ಪೋಸ್ಟ್ ಗ್ಲೋಬಲೈಸೇಷನ್ ಟೈಮ್ನಲ್ಲಿ ಇಡೀ ಜಗತ್ತಿನಲ್ಲಿ ಸಂಭವಿಸಿದಂತಹ ಅನೇಕ ಘಟನೆಗಳಿಂದಾಗಿ ಒಂದು ಮಟ್ಟಕ್ಕೆ ಮಹಿಳೆಯರಿಗೆ ಅನುಕೂಲಕರವಾದಂತಹ ವಿದ್ಯಮಾನಗಳು ಸಂಭವಿಸಿದವೆ. ಮುಖ್ಯವಾಗಿ ಡಿಇಂಡಸ್ಟ್ರಿಯಲೈಸೇಷನ್ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳು ಸ್ವಲ್ಪ ಹಿಮ್ಮುಖ ಚಲನೆಯ ಕಡೆಗೆ ನಡೆದ ಆದಮೇಲೆ ಸರ್ವಿಸ್ ಇಂಡಸ್ಟ್ರಿ ಅನ್ನೋದು ಹೆಚ್ಚು ಪ್ರಾಧಾನ್ಯತೆಗೆ ಬಂದ ಆದಮೇಲೆ ಇವತ್ತು ಜಗತ್ತಿನ ಉತ್ಪಾದಕತೆಯಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದಾಗ್ತಾ ಇದೆ ಅಂಥೇಳಿ ಇಬ್ಬರು ಬಹಳ ಮುಖ್ಯವಾಗಿರುವಂಥ ವಿದ್ವಾಂಸರುಗಳು ಅದನ್ನು ಗಮನಿಸಿದ್ದಾರೆ. ಒಂದು ಹನ್ನಾ ರೋಸಿನ್ ಅಂತೇಳಿ ದ ಎಂಡ್ ಆಫ್ ಮೆನ್ ಅಂತೇಳಿ ಒಂದು ಭಾಳ ಇಂಪಾರ್ಟೆಂಟ್ ಪುಸ್ತಕವನ್ನು ಬರೆದಿದ್ದಾರೆ. ಸಾಧ್ಯ ಆದರೆ ಶ್ರೀಮತಿ ಮೇಡಮ್ ಅವರು ಕನ್ನಡಕ್ಕೆ ಅಥವಾ ಯಾರಾದರೂ ತಂಡದವರು ಕನ್ನಡಕ್ಕೆ ಪುಸ್ತಕವನ್ನು ತಂದರೆ ತುಂಬ ಒಳ್ಳೆಯದಾಗ್ತದೆ ಅಂತ. ದ ಎಂಡ್ ಆಫ್ ಮೆನ್ ಅಂತ. ಇನ್ನೊಂದು
ಅದು 2022-23ರಲ್ಲಿ ಪಬ್ಲಿಷ್ ಆದಂತಹ ಪುಸ್ತಕ. ಇನ್ನೊಂದು ಪುಸ್ತಕ ಅದು 2022ರಲ್ಲಿ ಪಬ್ಲಿಷ್ ಮಾಡಿದರು, ರಿಚರ್ಡ್ ರೀವ್ಸ್ ಅಂತ ಹೇಳಿ, ಆಫ್ ಬಾಯ್ಸ್ ಆ್ಯಂಡ್ ಮೆನ್ ಅಂತ ಆ ಪುಸ್ತಕ. ಈ ಎರಡು ಪುಸ್ತಕಗಳು ಇವತ್ತಿನ ಸಂದರ್ಭಕ್ಕೆ ಮತ್ತು ಸ್ತ್ರೀವಾದದ ಚಿಂತನೆಗಳಿಗೆ ಹೊಸ ಆಯಾಮವನ್ನು ನೀಡಬಲ್ಲಂತಹ ಪುಸ್ತಕಗಳು. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಹೆಚ್ಚು ಕೂತು ಕೆಲಸ ಮಾಡುವ, ಆಫೀಸ್ಗಳಲ್ಲಿ ತೊಡಗಿಕೊಳ್ಳುವ ಇತ್ಯಾದಿ ಉದ್ಯಮಗಳ ಕಾರಣಕ್ಕಾಗಿ ಇವತ್ತು ಹೆಣ್ಮಕ್ಕಳಿಗೆ ಉದ್ಯೋಗದ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ ಅಂತ ಅವ್ರು ಹೇಳ್ತಾರೆ. 1972ನಲ್ಲಿ 42% ಹುಡುಗಿಯರಿಗೆ ಮಾತ್ರ, ಹೆಣ್ಮಕ್ಕಳಿಗೆ ಮಾತ್ರ ಉದ್ಯೋಗದಲ್ಲಿ ಅವಕಾಶಗಳು ಸಿಗ್ತಾ ಇದ್ರೆ ಇವತ್ತು ಅದು 59%ಗೆ ಬದಲಾಗಿದೆ. ಅದು 59% ಹೆಣ್ಮಕ್ಳು ಮುಂದುವರೆದ ದೇಶಗಳು, ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಇವತ್ತು ಡಿಗ್ರಿ ಮಾಡಿದ ಗ್ರಾಜ್ಯುಯೇಟ್ ಹೆಣ್ಮಕ್ಳು ಉತ್ಪಾದನೆಯಲ್ಲಿ ತೊಡಗ್ತಾ ಇದ್ದಾರೆ ಅಂತ. ಮತ್ತು 41%, ಮೊದಲು 58% ಹುಡುಗರು ತೊಡಗಿದ್ರೆ ಇವತ್ತು 41%ಗೆ ಅದು ಇಳಿದಿದೆ ಅಂತ. ಇದು ಅತ್ಯಂತ ಮುಖ್ಯವಾಗಿರುವಂಥ ವಿಚಾರ ಇದು. ಆದರೆ ಕಳೆದ 30 ವರ್ಷಗಳಲ್ಲಿ, 25-30 ವರ್ಷಗಳಲ್ಲಿ ಹುಟ್ಟಿದ ಮಕ್ಕಳಿದಾರಲ್ಲ, ಅವರು ಸಿಕ್ಕಾಪಟ್ಟೆ ತೊಂದರೆಗೆ ಒಳಗಾಗಿದ್ದಾರೆ ಹೊಸದಾಗಿ ಸಂಭವಿಸಿದಂತಹ ವಿದ್ಯಮಾನಗಳಿಂದ ಅಂಥೇಳಿ ಅಧ್ಯಯನಗಳು ಹೇಳ್ತಾ ಇದ್ದಾವೆ. 1997ರಲ್ಲಿ 1997ರಲ್ಲಿ 28% ಒಂಟಿತನದಲ್ಲಿ ಬದುಕ್ತಾ ಇದ್ರೆ ಹೆಣ್ಮಕ್ಳು 2020ಕ್ಕೆ ಅದು 45%ಗೆ ಹೆಚ್ಚಾಗಿದೆ ಅಂತ. ಸ್ನೇಹಿತರಿಲ್ಲ ಅನ್ನುವ ಕೊರಗು ಇವತ್ತು 80%ಗೆ ಹೆಚ್ಚಾಗಿದೆ ಅಂತ. ಸ್ನೇಹಿತರಿಲ್ಲ ಅಂತ, ನನಗೆ ಫ್ರೆಂಡ್ಸ್ ಇಲ್ಲ, ನಾನು ಏಕಾಂಗಿ ಅನ್ನುವ ಕೊರಗು 80% ಮಕ್ಕಳಲ್ಲಿ ಕಾಡ್ತಾ ಇದೆ ಅಂತ. ಸೋಷಿಯಲ್ ಮೀಡಿಯಾ ವಾರಕ್ಕೆ 40 ಗಂಟೆಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಇರುವ ಮಕ್ಕಳು 2013ರಲ್ಲಿ 6% ಇದ್ರೆ ಈಗ ಅದು 15%, ವಾರಕ್ಕೆ 40 ಗಂಟೆಗಳ ಕಾಲ ಅಷ್ಟು ಪ್ರಮಾಣದಲ್ಲಿ ಅದರಲ್ಲಿ ತೊಡಗಿದ್ದಾರೆ ಅಂತ. ಸೋಷಿಯಲ್ ಮೀಡಿಯಾದಿಂದ ಡಿಪ್ರೆಷನ್ಗೆ ಒಳಗಾದಂತಹ ಹೆಣ್ಮಕ್ಕಳ ಸಂಖ್ಯೆ ಇಂಗ್ಲೆಂಡ್ನಲ್ಲಿ 40%ಗೆ ಏರಿಕೆಯಾಗಿದೆ ಅಂತ. 50%ಗಿಂತ ಹೆಚ್ಚು ಹೆಣ್ಮಕ್ಳು 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡ್ತಾ ಇದ್ದಾರೆ ಇವತ್ತು ಅಂತ. ಡಿಪ್ರೆಷನ್ ಮತ್ತು ಇಲ್ನೆಸ್, ಮೆಂಟಲ್ ಇಲ್ನೆಸ್ ಮತ್ತು ಡಿಪ್ರೆಷನ್ ಇವತ್ತು ಹೆಣ್ಮಕ್ಳಲ್ಲಿ 25%ಗೆ ಹೆಚ್ಚಿಗೆ ಆಗಿದೆ ಅಂತ. 2008ರಲ್ಲಿ 8ರಿಂದ 10% ಇದ್ದ ಈ ಸಮಸ್ಯೆ ಇವತ್ತು 25%ಗೆ ಹೆಚ್ಚಿಗೆ ಆಗಿದೆ ಅಂತ. ಮತ್ತು ವಾರಕ್ಕೆ ಒಂದು ಸರಿಯಾದರೂ ಸ್ನೇಹಿತರನ್ನ ಭೇಟಿ ಮಾಡ್ತಾ ಇದ್ವಿ ಅನ್ನುವ ಮಕ್ಕಳು 45% 91ರಲ್ಲಿದ್ದರೆ 2018ರಲ್ಲಿ 25%ಗೆ ಇಳಿಕೆ ಆಗಿದೆ ಅಂತ. ಈ ಸಂಗತಿಗಳು, ಅನುಪಮ ಮೇಡಮ್ ಇದ್ದಾರೆ ಇಲ್ಲಿ ಅಂತ, ಈ ಸಂಗತಿಗಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ ಅಂತ. ಯಾಕೆಂದರೆ ಪರ್ಸನಲ್ ಡಿಸ್ಟ್ರಕ್ಷನ್ ಇದೆಯಲ್ಲ ಇದು ಅಂತ. ಒಂದು ರೋಗಗ್ರಸ್ತವಾದಂತಹ ಒಂದು ತಲೆಮಾರನ್ನು, ರೋಗಗ್ರಸ್ತವಾದಂತಹ ಯುವ ಪೀಳಿಗೆಯನ್ನು ನಾವು ತಯಾರು ಮಾಡೋದಕ್ಕೆ ಹೊರಟಿದ್ದೀವಿ ಅಂತೇಳಿ ಅನಿಸ್ತಾ ಇದೆ. ಬಹುಶಃ ಆಂಟನಿ ಗಿಡನ್ಸ್ ಅಂಥೇಳಿ ಬಹಳ ದೊಡ್ಡ ಇತ್ತೀಚೆಗೆ ತೀರ್ಕೊಂಡ ಆತ ಅಂತ, ಅತ್ಯಂತ ದೊಡ್ಡ ಸಮಾಜಶಾಸ್ತ್ರಜ್ಞ, ವೈಲೆನ್ಸ್ ಅಂಡ್ ನೇಷನ್ಸ್ ಅಂತೇಳಿ ಒಂದು ಪುಸ್ತಕವನ್ನು 2016-17ರಲ್ಲಿ ಆತ ಬಿಡುಗಡೆ ಮಾಡಿದ ಅಂತ. ಅದರಲ್ಲಿ ಹೆಚ್ಚು ಕಡಿಮೆ ಇದೇ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ. ನಾನು ಹೇಳಿದ ಈ ಮಾಹಿತಿಗಳು ದ ಆಂಗ್ಜಿಯಸ್ ಜನರೇಷನ್ ಅಂತೇಳಿ ಒಂದು ಜೊನಾಥನ್ ಹೈಟ್ ಅಂಥೇಳಿ ತುಂಬ ದೊಡ್ಡ ಅಮೆರಿಕಾದ ಸಮಾಜ ವಿಜ್ಞಾನಿ, ಈತ ಬರೆದ ಸಂಗತಿಗಳು. ದಯಮಾಡಿ ಈ ಪುಸ್ತಕವನ್ನು ಗಮನಿಸಿದರೆ, ಇಲ್ಲಿ ಅನೇಕರು ಮೇಸ್ಟರ್ಗಳಿದ್ದಾರೆ ಅಂತ, ಶಿಕ್ಷಕಿಯರಿದ್ದೀರಿ, ಉಪನ್ಯಾಸಗಳಲ್ಲಿ ತೊಡಗುವವರಿದ್ದೀರಿ. ಇವತ್ತು ಈ ಟ್ರ್ಯಾಪ್ನಿಂದ ಮಕ್ಕಳನ್ನು ಹೊರಗಡೆ ತರೋದು ಹೇಗೆ ಅನ್ನುವ ವಿಚಾರವನ್ನು ನಾವು ಗಮನಿಸಬೇಕಾಗಿದೆ. ಯಾಕೆಂದರೆ ಪ್ಲೇಗ್ರೌಂಡ್ ಬೇಸ್ಡ್ ಜನ್ರೇಷನ್ ಇವತ್ತು ಫೋನ್ ಬೇಸ್ಡ್ ಜನ್ರೇಷನ್ ಆಗಿ ಬದಲಾವಣೆ ಆಗ್ತಾ ಇದೆ ಅಂತ. ಹಾಗಾಗಿ ಒಂದು ಸೆಲ್ಫಿ ಸಂಸ್ಕೃತಿ ಅನ್ನೋದು ಹೆಣ್ಮಕ್ಳಲ್ಲಿ ಜಾಸ್ತಿ ಆಗ್ತಾ ಇದ್ರೆ, ಫೋರ್ನೋಗ್ರಫಿ ಸಂಸ್ಕೃತಿ ಅನ್ನೋದು ಗಂಡು ಮಕ್ಕಳಲ್ಲಿ ಜಾಸ್ತಿ ಆಗ್ತಿದೆ ಅಂತೇಳಿ ಭಾಳ ಆತಂಕದಿಂದ ಈತ ಬರೀತಾನೆ ಇದು ಅಂತ. ಹಾಗಾಗಿ ಅತ್ಯಾಚಾರದಂತಹ ಪ್ರಕರಣಗಳು ಜಗತ್ತಿನಲ್ಲಿ ಹೆಚ್ಚು ಸಂಭವಿಸ್ತಾ ಇದ್ದಾವೆ. ಬೇಟೆ ಮತ್ತು ಹಿಂಸೆ ಅನ್ನೋದು ಇವತ್ತು ಹುಡುಗರ ಗೇಮ್ಗಳಿಗೆ, ಮೊಬೈಲ್ಗೆ ಬಂದ್ಬಿಟ್ಟಿದೆ ಅದು ಅಂತ. ಹಾಗಾಗಿ ಈ ಎರಡು ಸಂಗತಿಗಳು ಅವರನ್ನು ಡಿಸ್ಟರ್ಬ್ ಮಾಡ್ತಾನೆ ಇಲ್ಲ ಅದು ಅಂತ. ಬೇಟೆ ಮತ್ತು ಹಿಂಸೆ ಅನ್ನೋದು ಕೂಡ ಎರಡು ಸಹಜವಾದಂಥ ವಿದ್ಯಮಾನಗಳು ಅನ್ನೋದನ್ನು ಮೊಬೈಲ್ ಹೇಳ್ಕೊಡ್ತಾ ಇದೆ ಅವ್ರಿಗೆ ಗೇಮ್ಗಳ ಮೂಲಕ ಅಂತ. ಇದರಿಂದ ಹೊರಗಡೆ ಕರ್ಕೊಂಡು ಬರಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ಈ ಆಧುನಿಕವಾದಂತಹ ಈ ಸಂಗತಿ ಇದೆಯಲ್ಲ, ಈ ಸಂಗತಿಯನ್ನು ಕೂಡ ನಾವು ಮುನ್ನಡೆಸೋದು ಹೇಗೆ, ಈ ಟ್ರ್ಯಾಪ್ನಿಂದ ಹೊರಗಡೆ ಬರೋದು ಹೇಗೆ ಅಂತೇಳಿ ನಾವೆಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಇಲ್ಲದೆ ಹೋದರೆ ಮತ್ತೆ ರೋಗಗ್ರಸ್ತವಾದಂತಹ, ಹೆಚ್ಚು ಡಿಸ್ಟರ್ಬ್ಡ್ ಆದಂತಹ ಜನಾಂಗವನ್ನು ರೂಪಿಸ್ತೀವಿ ನಾವು. ಮಕ್ಕಳಲ್ಲಿ ಒಂದು ಗಿಲ್ಟಿ ಕಾನ್ಷಿಯಸ್ನೆಸ್ ಅನ್ನೋದೊಂದು ಭಾಳ ಸೀರಿಯಸ್ ಆಗಿ ಡೆವಲಪ್ ಆಗ್ತಾ ಇದೆ ಯುವ ಜನರಲ್ಲಿ.
ಈ ಹೆಣ್ಮಕ್ಳಲ್ಲೂ ಕೂಡ ಈ ಗಿಲ್ಟಿ ಕಾನ್ಷಿಯಸ್ನೆಸ್ ಅನ್ನೋದು ಸರ್ವಾಧಿಕಾರಿಗಳಿಗೆ ಅತ್ಯಂತ ಪ್ರಬಲವಾದಂಥ ಅಸ್ತ್ರ ಆಗ್ತದೆ ಯಾವಾಗಲೂ ಕೂಡ ಅಂತ. ಯಾಕೆಂದರೆ ಸರ್ವಾಧಿಕಾರ ಹೇಗೆ ಬೆಳೀತದೆ ಅಂತಂದರೆ ಅಲ್ಲಿ ಚಿಂತನೆ ಮಾಡಬೇಕಾದಂತಹ ಯುವಜನಾಂಗ ನಾನು ತಪ್ಪಿತಸ್ಥ ಅನ್ನುವ ಒಂದು ಗಿಲ್ಟಲ್ಲಿ ಬಿದ್ದು ಕೂಡಲೇ ಸ್ಟೇಟ್ ಮತ್ತು ಕುಟುಂಬ ಎರಡೂ ಕೂಡ ದುರ್ಬಲ ಆಗ್ತಾ ಹೋಗ್ತವೆ. ಯಾಕೆಂದರೆ ಪ್ರಶ್ನೆ ಮಾಡುವ ಜನಾಂಗವೇ ತಪ್ಪಿತಸ್ಥ ಭಾವನೆಯಲ್ಲಿ ಮುಳುಗಿತು ಅಂದ ಕೂಡಲೇ ಸರ್ವಾಧಿಕಾರಿಗಳು ಹುಟ್ಟುತ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ಇವತ್ತು ಸಂಭವಿಸ್ತಾ ಇರೋದು ಅದೇನೇನೆ ಅಂತ. ಹಾಗಾಗಿ ಪ್ರತಿಭಟನೆ ಅನ್ನುವ ಒಂದು ಪ್ರಮುಖವಾಗಿರುವಂಥ ಅಸ್ತ್ರ, ಬರವಣಿಗೆ, ಚಿಂತನೆ ಮತ್ತು ಪ್ರತಿಭಟನೆ ಅನ್ನುವ ಈ ಪ್ರಮುಖವಾದಂಥ ಅಸ್ತ್ರಗಳು ಇವತ್ತು ದುರ್ಬಲ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಇದ್ದೇವೆ ನಾವು. ಇದರ ಮಧ್ಯದಲ್ಲೂ ಕೂಡ ಫ್ರಾನ್ಸ್ನಲ್ಲಿ ನಡೆದಂತಹ ಪ್ರತಿಭಟನೆಯ ಮಾದರಿಗಳು ಮತ್ತು ಅನೇಕ ಹೆಣ್ಮಕ್ಳು ಇವತ್ತು ಧೀರೋದಾತ್ತವಾಗಿ ಪ್ರಶ್ನೆ ಎತ್ತುತ್ತಾ ಇರುವಂತಹ ಸಂಗತಿಗಳು ಒಂದು ಹೊಸ ಭರವಸೆಯನ್ನು ಹುಟ್ಟಿಸಬಲ್ಲವು. ಆಂಟನಿ ಗಿಡ್ಡನ್ಸ್ ಹೇಳುವ ಪ್ರಕಾರ ಯಾವ ಇಂಟರ್ನೆಟ್ಟನ್ನು ವಿರೋಧಿಸ್ತಾ ಇದ್ದೀವೋ ಅದೇ ಇಂಟರ್ನೆಟ್ಟನ್ನು ಬಳಸಿ ಪ್ರತಿಭಟನೆಯನ್ನು ರೂಪಿಸ್ಕೊಳ್ಬೇಕಾಗಿದೆ ಅಂತೇಳಿ ಆತ ಹೇಳಿದ್ದಾನೆ. ಹಾಗಾಗಿ ಐಡೆಂಟಿಟಿಯ ಹೊಸ ಮಾದರಿಗಳನ್ನು ನಾವು ಹುಡುಕೊಳ್ಬೇಕಾಗಿದೆ ಅಂತೇಳಿ ನನಗೆ ಅನಿಸ್ತಿದೆ. ಮಾತಾಡೋದು ಭಾಳ ಇದೆ, ಆದರೆ ಸಮಯದ ಅಭಾವದ ಕಾರಣಕ್ಕೆ ನಾನು ಮೊಟ್ಟು ಕಳಿಸ್ತಾ ಇದ್ದೀನಿ. ಧನ್ಯವಾದ ಅಂತ.